ಎಲ್ಲರಿಗೂ ನಮಸ್ತೆ. ಇದು ನಮ್ಮ ಕಿಟಿ ಪಾರ್ಟಿ ವ್ಲಾಗ್. ಈ ಸಲ ತುಂಬ ಗ್ಯಾಪ್ ಆಗೋಯ್ತು. ನಾವು ನಮ್ಮ ಕೇರ್ನಗರದಿಂದ ಹೋಗಿ ನಾನು ಇನ್ನೂ ರೆಡಿಯಾಗಿರಲಿಲ್ಲ. ಅಲ್ಲಿ ಹೋಗಿ ಜ್ಯೂಸ್ ಕುಡಿದ್ಬಿಟ್ಟು ರೆಡಿಯಾಗಿಬಿಟ್ಟು ಸುಮಾರು ಫೋಟೋಶೂಟ್ಸ್ ಎಲ್ಲ ಮಾಡ್ಕೊಂಡ್ವಿ. ಎಲ್ಲರೂ ಸ್ಟಾರ್ಟಿಂಗಲ್ಲೇ ಫೋಟೋಶೂಟ್ ಮಾಡ್ಕೊಂಡ್ಬಿಡ್ತೀವಿ, ಆಮೇಲೆ ಟೈಮ್ ಸಿಗಲ್ಲ ಅಂಥೇಳಿ. ಇವರು ಯೂನಿಕಾಗಿ ಈ ಥರ ವೆಲ್ಕಮ್ ಮಾಡಿದ್ರು. ಈ ಸಲ ಕಿಟ್ಟಿ ಪಾರ್ಟಿ ಲಕ್ಕಿ ಲೇಡಿ ಬಂದು ಇವರು. ಪ್ರತಿ ಸಲನೂ ಫಸ್ಟು ಲಕ್ಕಿ ಲೇಡಿನ ಇದು ಮಾಡಿಬಿಡ್ತೀವಿ, ಆಮೇಲೆ ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಯಾರಿಗೆ ಹೋಸ್ಟ್ಗೆ ಕೊಡಬೇಕು ಅವ್ರಿಗೆ ಕೊಡ್ತೀವಿ. ಇಷ್ಟೊಂದೆಲ್ಲ ಎಂಜಾಯ್ಮೆಂಟ್ ಆದಮೇಲೆ ರೆಗ್ಯುಲರಾಗಿ ನಾವು ದೇವರಿಗೆ ಫಸ್ಟು ದೀಪವನ್ನು ಹಚ್ಚಿ ಆಮೇಲೆ ಗೇಮ್ ಶುರು ಮಾಡ್ತೀವಿ. ಅದೇ ರೀತಿ ಎಲ್ಲ ಪ್ರೊಸೀಜರ್ನ ಫಾಲೋ ಮಾಡಿಕೊಂಡು ಗೇಮ್ ಸ್ಟಾರ್ಟ್ ಮಾಡಿದ್ವಿ. ಈ ಗೇಮ್ ಬಂದು ಈ ಥರ ಬ್ರಿಂಜಾಲ್ಗೆ ಒಂದು ಬೌಲಲ್ಲಿ ನೀರು ಹಾಕಿಬಿಟ್ಟು ಹಾಕಿರ್ತಾರೆ, ಅದರಲ್ಲಿ ಚಾಪ್ ಸ್ಟಿಕ್ನ ಚುಚ್ಚಬೇಕು. ಆ್ಯಕ್ಚುಲಿ ಇದನ್ನು ಬಕೆಟ್ಗೆ ಹಾಕ್ಬಿಟ್ಟು ಬ್ರಿಂಜಾಲ್ ಹಾಕಿದರೆ ನಮಗೆ ಚುಚ್ಚಕ್ಕಾಗಲ್ಲ, ಕೈ ತುಂಬ ಆಳವಾಗೂ ಹಾಕಬಾರ್ದು ಅನ್ನೋ ರಿಸ್ಟ್ರಿಕ್ಷನ್ ಇಡಬೇಕಿತ್ತು. ಬಟ್ ಇದು ಬೌಲ್ ಅಲ್ವಾ, ಈಸಿಯಾಗಿ ಇದು ಕೆಳಗೆ ತಾಕಿದಾಗ ನಮಗೊಂದು ಇದು ಸಿಗ್ತಾಯಿತ್ತು, ಹಿಡಿತ ಸಿಗ್ತಿತ್ತು. ಆವಾಗ ನಾವು ಡೈರೆಕ್ಟಾಗಿ ಚಾಪ್ ಸ್ಟಿಕ್ನ ಹಾಕ್ಬೋದಿತ್ತು. ಬಟ್ ನೀವು ನೆಕ್ಸ್ಟ್ ಏನಾದರೂ ನೀವು ಗೇಮ್ ಟ್ರೈ ಮಾಡಬೇಕಾದ್ರೆ ಬಕೆಟಲ್ಲಿ ಬ್ರಿಂಜಾಲ್ ಹಾಕಿ ಟ್ರೈ ಮಾಡಿ. ನಮ್ಮ ಕೈ ಒದ್ದೆನೂ ಆಗಬಾರ್ದು, ಪ್ಲಸ್ ಆ ಚಾಪ್ ಸ್ಟಿಕ್ನ ಹಾಗೆ ಚುಚ್ಚಬೇಕು. ಆ ಥರ ಆದರೆ ಗೇಮ್ ಚೆನ್ನಾಗಿರುತ್ತೆ, ಒಂದು ಟ್ರಿಕ್ಕಿ ಗೇಮ್ ಆಗಿರುತ್ತೆ. ಎಲ್ಲರೂ ಗೇಮ್ನ ಕಂಪ್ಲೀಟ್ ಮಾಡಿದ್ವಿ. ಅದಾದಮೇಲೆ ಇನ್ನೊಂದು ಗೇಮ್ಗೆ ಸ್ವಲ್ಪ ಟೈಮ್ ಇರುತ್ತೆ, ಆಮೇಲೆ ಬೇರೆಯವ್ರು ಆಟ ಆಡ್ತಿರ್ಬೇಕಾದ್ರೆ ಎಲ್ಲರೂ ಕ್ಯೂರಿಯಸ್ ಆಗಿ ನೋಡ್ತಾ ಇರ್ತೀವಿ. ಸೊ ಇನ್ನೊಂದು ಗೇಮ್ ಬಂದುಬಿಟ್ಟು ಇವರು ಈ ಥರ ಗೇಮ್ನ ಅವರು ಹಾಸ್ಟ್ ಮಾಡಿದರು. ಬಟ್ ಈ ಗೇಮ್ ಯಾರಿಗೂ ಅಷ್ಟು ಇದಾಗಲಿಲ್ಲ, ಯಾಕೆಂದರೆ ಕೌಂಟ್ ಮಾಡೋದೇ ತುಂಬ ಟೈಮ್ ಕನ್ಸ್ಯೂಮ್ ಆಗ್ತಾಯಿತ್ತು. ಹಾಗಾಗಿ ಈ ಗೇಮ್ನ ನಾವು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಬೇರೆ ಗೇಮ್ ಮಾಡಿದ್ವಿ. ಈ ಥರ ಪ್ಲ್ಯಾನ್ ಮಾಡಿದ್ರು, ಬ್ಯಾಂಗಲ್ಸ್ ಎಲ್ಲ ಇಟ್ಬಿಟ್ಟು ನೀವು ಹಾಸ್ಟ್ ಮಾಡೋರು ಯಾವುದಾದ್ರೂ ಒಂದು ಬ್ಯಾಂಗಲ್ ಒಳಗೆ ಒಂದು ಕಾಯಿನ್ ಅಥವಾ ಏನಾದರೂ ಪ್ಲೇಸ್ ಮಾಡಿ ನಾವು ನೋಡ್ದೇ ಈ ಥರ ಕಾಳನ್ನ ಹಾಕಬೇಕು. ಅಲ್ಲಿ ನೀವು ಇಟ್ಟಿರೋಂಥ ಕಾಯಿನೊಳಗೆ ಎಷ್ಟು ಜಾಸ್ತಿ ಕಾಳುಗಳನ್ನ ಹಾಕ್ತಾರೆ ಅವರು ವಿನ್ನರು. ಈ ಗೇಮು ಚೆನ್ನಾಗಿತ್ತು, ಚೆನ್ನಾಗಿ ಫನ್ನಾಗಿ ಆಟ ಆಡಿದ್ವಿ. ಕಂಪ್ಲೀಟ್ಲಿ ಲಕ್ ಅಂತಲೇ ಹೇಳ್ಬೋದು. ಕೆಲವೊಬ್ಬರಿಗೆ ಒಂದು ಬಂದಿರಲ್ಲ, ಕೆಲವೊಬ್ಬರಿಗೆ ಜಾಸ್ತಿ ಬಂದಿರುತ್ತೆ. ಸೊ ಇದು ಹಾರ್ಡ್ ವರ್ಕ್ ಏನೂ ಇಲ್ಲ, ಬೇಗನೂ ಗೇಮ್ ಈಸಿಯಾಗಿ ಮುಗಿಸ್ಬೋದು. ಹಾಗೆಯೇ ಒಂಥರ ಲಕ್ಕಿ ಗೇಮ್, ಯಾರಿಗೆ ಲಕ್ ಇರುತ್ತೋ ಅವರಿಗೆ ವಿನ್ನರ್ ಆಗೋ ಚಾನ್ಸ್ ಇರುತ್ತೆ. ನಮ್ಮ ಕಿಟ್ಟಿಲಿ ಯಾವಾಗಲೂ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ 3 ಪ್ರೈಸ್ನ ಇದು ಮಾಡಿರ್ತೀವಿ. 2 ಗೇಮ್ಸು ಯಾರು ಹೋಸ್ಟ್ ಮಾಡಿರ್ತಾರೆ ಅವ್ರು ಆಡಿಸ್ತಾರೆ, ಮಿಕ್ಕಿದ್ದೆಲ್ಲ ನಾವು ದುಡ್ಡು ಕಟ್ಕೊಂಡು ಆಟ ಆಡೋದು. ಸೊ ಫೈನಲಾಗಿ ಎಲ್ಲ ಗೇಮ್ಸ್ ಆದಮೇಲೆ ಈ ಥರ ಒಂದು ಗೇಮ್ನ ಆಡಿಸಿದ್ರು. ಅಂದರೆ ಎಲ್ಲರೂ ಮಿಸ್ಡ್ ಕಾಲ್ ಕೊಟ್ಬಿಟ್ಟು ಇಡೋದು, ಯಾರು ಹಸ್ಬೆಂಡ್ ಫಸ್ಟ್ ಕಾಲ್ ಮಾಡ್ತಾರೆ ಅಂತ. ಅದು ಸುಮ್ಮನೆ ಫನ್ನಾಗಿ ಆಟ ಆಡಿದ್ದು. ಅದಕ್ಕೂ ಇವರು ಒಂದು ಗಿಫ್ಟ್ನ ಇಟ್ಟಿದ್ರು. ಗೇಮ್ ಮುಗಿಸೋಷ್ಟ್ರಲ್ಲಿ ಆಲ್ರೆಡಿ ಊಟ ಟೈಮ್ ಆಗೋಯ್ತು. ಸೊ ಇವ್ರ ಮನೆ ಮೆನು ಬಂದು ಕಡುಬು, ವಾಂಗಿಬಾತು, ಜಾಮೂನ್, ಪಾಯಸ, ಹಾಗೆ ಸೈಡ್ ಡಿಶಸ್ ಎಲ್ಲರೂ ಇತ್ತು. ಎಲ್ಲರೂ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಸ್ವಲ್ಪ ಹೊತ್ತು ಊಟ ಮಾಡಿದ್ವಿ. ನೆಕ್ಸ್ಟ್ ನಮ್ಮದೆಲ್ಲ ಊಟ ಆದಮೇಲೆ ಯಾರು ಹಾಸ್ಟ್ ಮಾಡಿರ್ತಾರೋ ಅವ್ರ ಮನೆಯವರು, ಅವ್ರ ಕಡೆಯವರು ಎಲ್ಲ ಊಟ ಮಾಡೋ ತನಕ ವೆಯ್ಟ್ ಮಾಡ್ತೀವಿ. ಅಷ್ಟು ತನಕ ಎಲೆ ಕೊಟ್ಟಿದ್ರು, ಎಲೆ ಹಾಕ್ಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಕೂತಿದ್ವಿ. ನೆಕ್ಸ್ಟ್ ಎಲ್ಲ ಆದಮೇಲೆ ಮತ್ತೆ ನಾವು ಹೌಸಿ ಗೇಮ್ನ ಸ್ಟಾರ್ಟ್ ಮಾಡ್ತೀವಿ. ಹೌಸಿ ಗೇಮ್ಸ್ನ ನಾವು 2 ರೌಂಡ್ ಆಡ್ತೀವಿ. 25 ರೂಪೀಸ್ ಕಟ್ಕೊಂಡು ಆಡ್ತೀವಿ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಪ್ರೈಸ್ ಬರುತ್ತೆ, ಅಂದರೆ ಮನಿ ಪ್ರೈಸ್ ಬರುತ್ತೆ. ಒಂಥರ ಚೆನ್ನಾಗಿರುತ್ತೆ. ಇದರಲ್ಲಿ ಆಲ್ಮೋಸ್ಟ್ ಇದ್ರದ್ದು ಐಡಿಯಾ ಇರೋರಿಗೆ ಗೊತ್ತಾಗುತ್ತೆ. ಇದು ಒಂಥರ ಫನ್, ಅಂದರೆ ಇದು ಜಾಸ್ತಿ ಟೈಮ್ ಕನ್ಸ್ಯೂಮ್ ಮಾಡೋದ್ರಿಂದ ಟೈಮ್ ಹೋಗೋದು ಗೊತ್ತಾಗಲ್ಲ. ಇದು ಸುಮಾರು ಟೈಮ್ ಹಿಡಿಯುತ್ತೆ. 2 ರೌಂಡ್ ಆಡ್ತೀವಿ. ಇದರಲ್ಲೇ 5 ರೂಪೀಸ್ ಕಟ್ಕೊಂಡು ಇನ್ನೊಂದು ಗೇಮ್ ಆಡ್ತೀವಿ. ಯಾವ ನಂಬರ್ ಬರಲ್ಲ ಅವ್ರು ವಿನ್ನರು, ಆ ಥರದ್ದೊಂದು ಗೇಮ್ ಆಡ್ತೀವಿ. ಒಂಥರ ಚೆನ್ನಾಗಿರುತ್ತೆ, ಜಾಸ್ತಿ ಟೈಮ್ ಹೋಗೋದು ಗೊತ್ತಾಗಲ್ಲ ಈ ಹೌಸಿ ಗೇಮಲ್ಲಿ.
ಎಲ್ಲ ಮುಗಿದ್ಮೇಲೆ ಅವರು ಒಂದು ಫನ್ ಗೇಮ್ ಅಂತ ಹೇಳಿಬಿಟ್ಟು ಇದನ್ನು ಆಟ ಆಡಿಸಿದ್ರು. ಇದು ಒಂಥರ ಮಜವಾಗಿತ್ತು. ಎಲ್ಲ ಚೆನ್ನಾಗಿ ಊಟ ಮಾಡಿದ್ವಿ ಅಲ್ವಾ, ಅರಗಿಸ್ಬೇಕಲ್ವ, ಹಾಗಾಗಿ ಈ ಗೇಮ್ನ ಹಾಸ್ಟ್ ಮಾಡಿದ್ರು ಅನಿಸುತ್ತೆ. ಇದಕ್ಕೂ ಅವರೊಂದು ಪ್ರೈಸ್ನ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು, ಸಖತ್ತು ಎಂಜಾಯ್ ಮಾಡಿದ್ವಿ ಇದನ್ನು. ನೀವು ಒಂದ್ಸಲ ಎಲ್ಲರೂ ನೋಡ್ಕೊಳ್ಳಿ ಅಂತ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಮಾಡಬೇಕು ಅನ್ನೋದೇನಿಲ್ಲ, ಬಟ್ ತುಂಬ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡಿದ್ದೀನಿ. ಎಲ್ಲನೂ ಇನ್ಸ್ಟಾಗ್ರಾಮಲ್ಲಿ ಹಾಕೋಕ್ಕಾಗಲ್ಲ, ತುಂಬ ಲೆಂತಿ ವಿಡಿಯೋ ಆಗುತ್ತೆ. ಸೊ ನಾನು ವೀಡಿಯೋನ ನನಗೆ ಡಿಲೀಟ್ ಮಾಡೋಕ್ಕೂ ಇಷ್ಟ ಆಗಲ್ಲ, ಹಾಗಾಗಿ ಸುಮ್ಮನೆ ಯೂಟ್ಯೂಬಲ್ಲಿ ಡಾಕ್ಯುಮೆಂಟ್ ಥರ ಇರಲಿ ಅಂತ ಹೇಳ್ಬಿಟ್ಟು ಅಷ್ಟೇ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬರೀ ಮ್ಯೂಸಿಕ್ಕಿಗೂ ಹಾಕ್ಬೋದು, ಬಟ್ ನನಗೆ ಈ ಥರ ಮಾತಾಡಿ ಎಕ್ಸ್ಪ್ಲೈನ್ ಮಾಡಿ ಹೇಳೋದು ಅಂದರೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಏನು ಅಂತಂದರೆ, ಈಗ ನಮ್ಮ ಕಿಟ್ಟಿ ಅವರೇ ಇದು ನಾವು ಆಟ ಆಡಿರೋದು ಎಲ್ಲನೂ ಅವರು ಫ್ರೀ ಟೈಮಲ್ಲಿ ಇದ್ದಾಗ ನೋಡ್ತಾ ಇರ್ತಾರೆ. ಅವ್ರಿಗೂ ಖುಷಿ ಅನಿಸುತ್ತೆ. ಸೊ ಹಾಕು ಏನಾಗಲ್ಲ ಅನ್ನೋ ಥರ ಎಂಕರೇಜ್ ಮಾಡ್ತಾರೆ. ಸೊ ನನಗೂ ಇಷ್ಟ ಆಗುತ್ತೆ, ಎಂಕರೇಜ್ಮೆಂಟ್ ಕೊಡ್ತಾರೆ. ಆಮೇಲೆ ನಾವು ನೋಡಿಕೊಂಡಾಗ ಓಕೆ ಇಷ್ಟೊಂದೆಲ್ಲ ಎಂಜಾಯ್ ಮಾಡಿದ್ವಾ ಅಂತ ಹಿಂದೆ ಹೋಗಿ ನೋಡಿದ್ರೆ ಹಂಗೆ ಅನಿಸುತ್ತೆ. ಸೊ ಹಾಗಾಗಿ ನಾನು ಈ ಕಿಟಿ ಪಾರ್ಟಿ ವ್ಲಾಗ್ಸ್ ಅಷ್ಟೇ ನಾನು ಯೂಟ್ಯೂಬಲ್ಲಿ ಹಾಕೋದು. ಇನ್ನೆಲ್ಲ ಮಿಕ್ಕಿದ್ದೆಲ್ಲ ಶಾರ್ಟ್ಸಲ್ಲಿ ಇನ್ಸ್ಟಾಗ್ರಾಮಲ್ಲೇ ಹಾಕ್ಬಿಡ್ತೀನಿ. ಇದು ಒಂಥರ ಫನ್ನಾಗಿ ಸಖತ್ ಎಂಜಾಯ್ ಮಾಡಿದ್ವಿ. ಆಲ್ಮೋಸ್ಟ್ ಟೈಮ್ ಆಗೇ ಹೋಯಿತು, ಮಕ್ಕಳು ಸ್ಕೂಲಿಂದ ಬರೋ ಟೈಮ್ ಆಗೋಯ್ತು, ನಾವು ಇಲ್ಲಿಗೆ ಬರಬೇಕಿತ್ತು. ಹಾಗಾಗಿ ಇನ್ನೇನು ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ನಮಗೆ ಗಿಫ್ಟ್ಸ್ ಯಾರ್ಯಾರಿಗೆ ಬಂದಿತ್ತು ಅವರೆಲ್ಲ ಗಿಫ್ಟ್ಸ್ ಇಸ್ಕೊಂಡು ವಾಪಸ್ ಬಂದ್ವಿ.